ಸಿರುಗುಪ್ಪ ತಾಲೂಕಿನ ನಡವಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ನಿಟ್ಟೂರು ಗ್ರಾಮದಲ್ಲಿ ಜಲಜೀವನ ಮಿಷನ್ ಯೋಜನೆ ಸರಿಯಾಗಿ ಕೆಲಸ ಆಗದೆ ನೀರು ಬರದೆ ಸರ್ಕಾರದ ಹಣ ವ್ಯರ್ಥವಾಗಿದೆ. ಸುಮಾರು 64.49 ಲಕ್ಷ ರೂಪಾಯಿ ಕಾಮಗಾರಿ ನಡೆದಿದ್ದು ಒಟ್ಟು 411 ಮನೆಗಳಿಗೆ ಸಂಪರ್ಕವನ್ನ ಕೊಟ್ಟಿದ್ದು ಯಾವುದೇ ರೀತಿಯಾಗಿ ನೀರು ಬರದೆ ಹೆಸರಿಗೆ ಮಾತ್ರ ನಳ ಸಂಪರ್ಕವನ್ನ ಕಲ್ಪಿಸಿ ಎನ್ಒಸಿ ಪಡೆದು ದುಡ್ಡು ಲಪಟಾಯಿಸುವ ಕೆಲಸವಾಗಿದೆ. ಅಧಿಕಾರಿಗಳು ಮಾತ್ರ ಕ್ಯಾರೆ ಎನ್ನದೆ ಜಾಣ ಕುರುಡುತನ ಪ್ರದರ್ಶಿಸುತ್ತಿರುವುದು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಗ್ರಾಮಸ್ಥರು ಹಿಡಿ ಶಾಪವನ್ನು ಹಾಕುತ್ತಿದ್ದಾರೆ. ಗ್ರಾಮಾಡಳಿತಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಸ್ಥಳೀಯವಾಗಿ ವಾಸವಿರಬೇಕೆಂಬ ನಿಯಮವಿದ್ದರೂ ಅಧಿಕಾರಿಗಳು ಮಾತ್ರ ದೂರದ ಪಟ್ಟಣಗಳಿಂದ ಹಾಗೊಮ್ಮೆ ಹೀಗೊಮ್ಮೆ ಬಂದು ಹೋಗುತ್ತಿರುವ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅನ್ನಪೂರ್ಣ ಅವರು ಸಾರ್ವಜನಿಕರ ದೂರು ದುಮಾನಗಳಿಗೆ ಸ್ಪಂದಿಸದಂತಹ ಇಂತಹ ಅಧಿಕಾರಿಗಳನ್ನ ಸರಿಪಡಿಸುವವರು ಯಾರು ಎಂಬುದೇ ಸಾರ್ವಜನಿಕ ವಲಯದಲ್ಲಿ ಪ್ರಶ್ನೆಯಾಗಿದೆ. ಈಗಾಗಲೇ ಜಲಜೀವನ ಮಿಷನ್ ಯೋಜನೆಯಡಿಯಲ್ಲಿನ ಹರ್ ಘರ್ ಜಲೋತ್ಸವವು ವಿಫಲವಾಗಿದ್ದು ವಾರ್ಡ್ಗಳಲ್ಲಿನ ಸಿಸಿ ರಸ್ತೆ ಹಾಗೂ ಗ್ರಾಮದಲ್ಲಿ ಡಾಂಬರೀಕರಣದ ಮುಖ್ಯ ರಸ್ತೆ ಮಾತ್ರ ಹಾಳಾಗುತ್ತಿವೆ. ಮಾತ್ರ ಗ್ರಾಮಕ್ಕೆ ಶುದ್ಧ ಕುಡಿಯುವ ನೀರು ಬರುತ್ತಿಲ್ಲವೆಂಬುದೇ ಗ್ರಾಮಸ್ಥರ ಆಗ್ರಹವಾಗಿದೆ. ಇನ್ನು ಮುಂದಾದರೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೂಲಭೂತ ಸೌಲಭ್ಯಗಳಾದ ಸೂಕ್ತ ಚರಂಡಿ ಸ್ವಚ್ಛತೆ ಮಾಡದೆ ಗಬ್ಬು ನಾರುತ್ತಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದ್ದು, ವ್ಯವಸ್ಥಿತ ಸಿಸಿ ರಸ್ತೆಗಳು ಮನೆ ಮನೆಗೆ ಶುದ್ಧ ಕುಡಿಯುವ ನೀರು ಒದಗಿಸುವುದರೊಂದಿಗೆ ಗ್ರಾಮಕ್ಕೆ ಬಂದ ಸರ್ಕಾರದ ಹಣ ಪೋಲಾಗದಂತೆ ಆ ಮೇಲಾಧಿಕಾರಿಗಳು ಗಮನ ವಹಿಸಬೇಕೆಂಬುದು ಸ್ಥಳೀಯರ ಒತ್ತಾಯವಾಗಿದೆ. ಬ್ಯೂರೋ ರಿಪೋರ್ಟ್ ಶ್ರೀನಿವಾಸ ನಾಯಕ್, ಭಾರತ ವೈಭವ ನ್ಯೂಸ್, ಸಿರುಗುಪ್ಪ. And debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.